ನನ್ನ ಹೆಸರು ಶಾಜಿಯಾ ಅಂತ. ನಾನಿರೋದು BTM ಫಸ್ಟ್ ಸ್ಟೇಜಲ್ಲಿ. ಇದು ನಾನು ನನ್ನ ಗಂಡ ಮದುವೆ ಆಗಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ನಮಗೆ ಫುಲ್ ಟಾರ್ಚರ್ ಕೊಡ್ತಿದ್ದಾರೆ. ಆಡಿಯೋ ಮೆಸೇಜಸ್ ಕಳಿಸಿ ತುಂಬ ಗಲೀಜು ಮಾತಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ನಾವಿಬ್ಬರು ಮದುವೆ ಆಗಿದ್ದೀವಿ ಅಂತ ಹೇಳಿಬಿಟ್ಟು, ಈಗ ಯಾಕಂತ ಹೇಳಿದ್ರೆ ಅವ್ರ ಸಂಪಾದನೆನ ಕಟ್ ಆಗೋಯ್ತು ಅಂತ ಹೇಳಿಬಿಟ್ಟು, ಅದು ಹೆಂಗಂತ ಹೇಳಿದ್ರೆ ಇವ್ರಿಗೆ ಮದುವೆ ಮಾಡೋಕ್ಕೆ ಹುಡುಗಿರ್ಗೆ ನೋಡ್ತಿದ್ರು. ಮನೆಗೆ ಒಂದು 3-4 ಜನ ಹುಡುಗಿರ್ಗೆ ನೋಡಿಬಿಟ್ಟು ಈ ಥರ ಹುಡುಗಿರಿಗೆ ಫಂಕ್ಷನ್ ಮಾಡೋದು, ಅವ್ರಿಗೆ ಮನೆಗೆ ಕರ್ಕೊಂಡು ಬಂದು ಇಕ್ಕೊಳ್ಳೋದು ಎಲ್ಲ ಮಾಡ್ತಿದ್ರು. ಮಾಡಿಬಿಟ್ಟು ಏನು ಮಾಡ್ತಿದ್ದಂದರೆ, ಮದುವೆ ಫಿಕ್ಸ್ ಮಾಡಿಬಿಟ್ಟು ಏನು ಮಾಡ್ತಿದ್ರು ಅಂದರೆ, ಡೇಟು ಫಿಕ್ಸ್ ಮಾಡಿ ಇದೇ ಡೇಟಿಗಿದೆ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಅಮೌಂಟ್ ಕೇಳ್ತಾರೆ, 1 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿಬಿಟ್ಟು. ಅದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಹುಡುಗಿ ಕ್ಯಾರೆಕ್ಟರ್ ಸರಿಗಿಲ್ಲ, ಅವ್ರ ಅಮ್ಮ ಸರಿಗಿಲ್ಲ ಅಂತ ಹೇಳ್ಬಿಟ್ಟು ಮದುವೆ ಮುರಿದು ಬಿಡ್ತಾರೆ. ಮುರಿದಾದ್ಮೇಲೆ ಏನು ಮಾಡ್ತಾರೆ ಅಂದರೆ, ಈ ಹುಡುಗನಿಗೆ ಇವ್ನು ಅಲ್ಲೇ ಮದುವೆ ಮಾಡಬೇಕು ಅಂತ ಹೇಳಿದ್ರೆ ಈ ಹುಡುಗನ್ಗೆ ಹೊಡಿತಾರೆ, ನಮ್ಮ ಯಜಮಾನ್ರಿಗೆ ಹೊಡಿತಾರೆ. ಅದಕ್ಕೋಸ್ಕರ ಇದೇ ಥರ ನನ್ನ ಹತ್ರನೂ ಮಾಡೋಕ್ಕೆ ಬಂದರು. ಫಂಕ್ಷನ್ ಎಲ್ಲ ಮಾಡಿಬಿಟ್ಟು ನನಗೂ ರಿಂಗು ಒಂದು ಮೊಬೈಲ್ ಕೊಟ್ಟಿದ್ರು. ಆ ರಿಂಗು ನನ್ನ ಮೊಬೈಲ್ ಕೊಟ್ಟಿಲ್ಲ, ನಾನು ನಮ್ಮ ಯಜಮಾನ್ರಿಗೆ ಮಾತಾಡ್ತೀನಿ ಅಂತ ಹೇಳಿದ್ದಕ್ಕೆ ನನಗೆ ಆಡಿಯೋ ಮೆಸೇಜಸಲ್ಲಿ ತುಂಬ ಗಲೀಜು ಮಾತಾಡಿದ್ರು. ನಾನು ನಮ್ಮ ಯಜಮಾನ್ರಿಗೆ ತೋರಿಸಿದ್ದಕ್ಕೆ ಆಮೇಲೆ ಅವರು ಕರ್ಕೊಂಡು ಬಂದು, ಇಲ್ಲ ನಾನು ನಿನಗೆ ಮದುವೆ ಆಗ್ತೀನಿ ಅಂತ ನನಗೂ ಹೇಳಿಬಿಟ್ಟು ನನಗೆ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಆದರು. ಮದುವೆ ಆದಮೇಲೆ ಏನು ಮಾಡಿಬಿಟ್ರು ಅಂದರೆ, SG ಪಾಳ್ಯದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ವಿ, ಈ ಥರ ನಮಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಕ್ಕೆ. ಏನು ಮಾಡಿಬಿಟ್ರು ಅಂದರೆ, ನಮಗೇನು ಸಂಬಂಧನೇ ಇಲ್ಲ ಇವ್ರಿಗೆ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಅರ್ಜಿಯಲ್ಲಿ ಕೊಟ್ಟೋದಾದ್ಮೇಲೆ ಇವ್ರ ಮೇಲೆ ಕಳ್ತನದ್ದು ಇದಾಗ್ಬಿಟ್ರು. 5 ಲಕ್ಷ ರೂಪಾಯಿ ಚಿನ್ನ ಎತ್ಕೊಂಡು ಹೋಗೋನೆ, 75,000 ರೂಪಾಯಿ ಕ್ಯಾಶ್ ತೊಗೊಂಡು ಹೋಗೋನೆ ಅಂತ ಕಳ್ತನದ್ದು ಇದಾಕಿದ್ದಾರೆ. ಆ ಚಿನ್ನನ ಅವರು ಸೇಟ್ ಅಂಗಡಿಯಲ್ಲಿ ಆಲ್ರೆಡಿ ಒಂದು ವರ್ಷದ ಹಿಂದೆ ಇಕ್ಬಿಟ್ಟು, ಈ ಬಿಲ್ಸು ನಮ್ಮ ಹತ್ರ ಪ್ರೂಫ್ ಇರಲಿಲ್ಲ, ಈಗ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ನಾವು ಅದು ತೋರಿಸ್ತಾ ಇದ್ದೀವಿ. ಈಗ ನಮಗೇನು ಮಾಡ್ತಿದ್ದಾರೆ ಅಂದರೆ, ಆಡಿಯೋ ಮೆಸೇಜಸ್ ಸೆಂಡ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಹೆಸರು ಕೆಡಿಸ್ತಿದ್ದಾರೆ, ನಾವು ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದೀವಿ, ಹಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀವಿ ಅಂತ. ಈಗ ಸಡನ್ನಾಗಿ ಹಿಂದೆ ಟ್ರೂ ಏನಿದೆ ಅಂತ ಹೇಳಿದ್ರೆ, ಅವ್ರು ನಮಗೆ ನೆಮ್ಮದಿಯಿಂದ ಬದುಕಕ್ಕೆ ಬಿಡಲ್ಲ ಅಂತೆ, ನಾವಿಬ್ಬರು ಸಾಯ್ಬೇಕಂತೆ, ನಾವು ಸತ್ತಾದ್ಮೇಲೆ ಅವ್ರು ನೆಮ್ಮದಿಯಾಗಿರ್ತಾರಂತೆ. ಇವ್ರು ಸ್ಯಾಲ್ರಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಅವ್ರ ಮನೆಗೆ ಬರೋದು ಅಮೌಂಟ್ ನಿಂತೋಗಿದೆ ಅಂತ ಹೇಳ್ಬಿಟ್ಟು ಈಗ ಹೆಂಡ್ತಿಗೆ ಮಾರ್ಬಿಟ್ಟು ನನಗೆ ತಿಂಗಳಿಗೆ ಇಷ್ಟು ಕೊಡು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ, ಇವ್ರಪ್ಪ ಬಂದು ನಾನು ಇವ್ರಿಗೆ ಮದುವೆ ಆದಮೇಲೆ ನಾನು ಇವ್ರಪ್ಪನ ಪಕ್ಕ ಹೋಗ್ಬಿಟ್ಟು ಮಲ್ಕೋಬೇಕಂತೆ. ಇಲ್ಲ ಅಂತ ಹೇಳಿದ್ರೆ ಅವರು ನಮ್ಮ ಅಮ್ಮನ ಮನೆಯಲ್ಲಿದ್ದೀವಿ, ಈಗ ನಮಗೆ ಏನು ಆಶ್ರಯ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಮನೆಯಲ್ಲಿ ಇರೋದಕ್ಕೋಸ್ಕರ ನಮ್ಮ ಅಮ್ಮನ ಮೇಲೆ ಸುಳ್ಳು ಅಪವಾದ ಆಗ್ತಿದ್ದಾರೆ, ಯಾರಿಗೂ ಇಕ್ಕೊಂಡವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇವ್ರಮ್ಮ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಇವರಪ್ಪ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅಂದರೆ, ನಾನು ಅವ್ರ ಗಂಡನ ಹತ್ರ ಮಲ್ಕೋಬೇಕಂತೆ. ಮಲ್ಕೊಂಡಿಲ್ಲ ಅಂತ ಹೇಳಿದ್ರೆ ಹುಡುಗರನ್ನ ಕಳಿಸ್ಬಿಟ್ಟು ನಾನು ರೇಪ್ ಮಾಡಿಸ್ತೀನಿ, ನಮ್ಮ ಮಮ್ಮಿಗೆ ನನ್ನ ಅಣ್ಣನ ಹೆಂಡ್ತಿಗೆ ರೇಪ್ ಮಾಡಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮಗೆ ಬದುಕಕ್ಕೆ ಕೊಡಿ ಅಂದರೆ ನಮಗೆ ಬದುಕಕ್ಕೆ ಕೊಡ್ತಾ ಇಲ್ಲ ಅವರು. ಪ್ಲೀಸ್ ನಾವು ನಿಮ್ಮ ಹತ್ರ ಕೇಳ್ಕೊತಾ ಇರೋದು ಇಷ್ಟೇ ಅಂತ ಹೇಳಿದ್ರೆ, ನಾವು ಎಲ್ಲೋದ್ರೂ ನಮಗೇನು ಸಪೋರ್ಟ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಕೂಡ ಮಾಡಿದ್ದೀವಿ. ಇದರಲ್ಲಿ ಅವರು ಇನ್ಸ್ಟಾಗ್ರಾಮಲ್ಲಿ ಈ ಥರ ನಮಗೆ ಹೈಲೈಟ್ ಮಾಡಿ ಇಲ್ದಿರೋದೆಲ್ಲ ನಮ್ಮ ಮೇಲೆ ಸುಳ್ಳು ಅಪವಾದನೆ ಆಗ್ತಿದ್ದಾರೆ. ಹೆಲ್ಪ್ ಮಾಡೋರು ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಡ್ವೊಕೇಟ್ ಹುಸೇನ್ ಸರ್ ಹತ್ರ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ. ಅಲ್ಲೂ ಯಾರು ಇದು ಮಾಡಿಲ್ಲ ಅಂತ ಹುಸೇನ್ ಸರ್ ಹೆಲ್ಪ್ ತೊಗೊಂಡು ಈಗ ನಾವು FIR ಮಾಡಿಸಿದ್ದೀವಿ. ಅದಕ್ಕೋಸ್ಕರ ಈಗ ನಾವಿಷ್ಟು ಕೇಳ್ಕೊಳ್ಳೋದು, ನಮಗೆ ನೆಮ್ಮದಿಯಿಂದ ಬದುಕಕ್ಕೆ ಕೊಡಿ. ಒಂದು ಕಮಿಷನರ್ ಸರ್ಗೆ ಮತ್ತು DGP ಆಫೀಸರ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ನಮಗೆ ಒಂದು ಹೆಲ್ಪ್ ಮಾಡಿ, ನಿಮ್ಮ ಕಡೆಯಿಂದ ಏನಾಗುತ್ತೆ ನಮಗೆ ನೆಮ್ಮದಿಯಾಗಿ ಬದುಕಕ್ಕೆ ಕೊಡಿ ಅಂತ ನಾವು ಕೇಳ್ಕೊತಾ ಇರೋದಿಷ್ಟೇ. ಇನ್ಸ್ಟಾಗ್ರಾಮಲ್ಲಿ ಈ ಥರ ನಮ್ಮ ಮರ್ಯಾದೆ ಕಳೀತಿದ್ದಾರೆ, ನಾವು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಹೆಲ್ಪ್ ಮಾಡಿ ಅಂತ.